Hello everyone. In this video we have to study about some extra questions like short answer questions from class 6, the lesson measurement of length and motion. These questions are useful for your CRIS examination or for GPSTR or for the class 6 annual examination. So let me start. Question number 1. What is the SI unit of length? So the answer is the SI unit of length is meter. So these are come as it may be multiple choice questions or 1 mark question or 3 marks questions. Okay. The second question, how is the length of curved line measured? Curved line ಅನ್ನು ಯಾವ ರೀತಿ ಮೆಜರ್ ಮಾಡ್ತಾರೆ? The answer, the length of a curved line can be measured using a flexible measuring tape or by using thread to trace the curve and then measuring the thread with the scale. ಸೊ ಒಂದು ಕರ್ಡ್ ಲೈನ್ ಇತ್ತು ಅಂದರೆ ಅದನ್ನು ಯಾವ ರೀತಿ ಮೆಜರ್ ಮಾಡ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ಇದು ಕರ್ಡ್ ಲೈನ್ ಅಂತ ಇದೆ. ಸೊ ಇದನ್ನು ನಾವು ಸ್ಕೇಲಲ್ಲಿ ಮೆಜರ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇದನ್ನು ನಾವು ಮೆಜರ್ ಮಾಡಬೇಕಂದ್ರೆ ಫ್ಲೆಕ್ಸಿಬಲ್ ಟೇಪ್ ಇರಬೇಕು ನಮ್ಮ ಹತ್ರ, ಮೆಜರಿಂಗ್ ಟೇಪು. ಅಥವಾ ಅದಿಲ್ಲ ಅಂತ ಅಂದರೆ ಸ್ಕೇಲ್ ಅಷ್ಟೇ ಇದೆ ಅಂದರೆ ನಾವು ಏನು ಯೂಸ್ ಮಾಡ್ಬೋದು, ಥ್ರೆಡ್ನ ಯೂಸ್ ಮಾಡ್ಬೋದು. ಒಂದು ಥ್ರೆಡ್ನ ಇಲ್ಲಿಂದ ಸೊ ಈ ರೀತಿಯಾಗಿ ನಾವು ಅದ್ರ ಮೇಲೇ ಇಟ್ಟು ಆಮೇಲೆ ಅದನ್ನು ಸ್ಟ್ರೈಟ್ ಮಾಡಿ ಸ್ಕೇಲಿಂದ ನಾವು ಅದನ್ನು ಮೆಜರ್ ಮಾಡ್ಬೋದು. The next question, why is it important to use standard units of measurement? ಸೊ ಯಾಕೆ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಮೆಜರ್ಮೆಂಟ್ನ ಯಾಕೆ ಯೂಸ್ ಮಾಡಬೇಕು? ವಾಟ್ ಈಸ್ ಇಟ್ ಇಂಪಾರ್ಟೆಂಟ್? ಸೊ ದ ಆನ್ಸರ್ ಈಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಎನ್ಶ್ಯೂರ್ ಕನ್ಸಿಸ್ಟೆಂಟ್ ಆ್ಯಂಡ್ ಅಕ್ಯುರೇಟ್ ಮೆಜರ್ಮೆಂಟ್ಸ್ ವರ್ಲ್ಡ್ ವೈಡ್, ಅವಾಯ್ಡಿಂಗ್ ಕನ್ಫ್ಯೂಷನ್ ಆ್ಯಂಡ್ ಎನೇಬ್ಲಿಂಗ್ ರಿಲಯಬಲ್ ಕಂಪ್ಯಾರಿಸನ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಇವೇನು ಮಾಡ್ತಾವೆ, ಸ್ಟ್ಯಾಂಡರ್ಡ್ ಯೂನಿಟ್ಸು ನಮಗೆ ಅಕ್ಯುರೇಟ್ ಆಗಿರ್ತಕ್ಕಂಥ ಮೆಜರ್ಮೆಂಟನ್ನು ಕೊಡ್ತವೆ. ಇದು ನಾವು ಕರ್ನಾಟಕದಲ್ಲಿ ಮಾಡಿದ್ರೂ ಒಂದೇ ಆಗಿರುತ್ತೆ, ಅಮೇರಿಕಾದಲ್ಲಿ ಮಾಡಿದ್ರೂ ಒಂದೇ ಆಗಿರುತ್ತೆ. ಯಾವುದನ್ನು ಯೂಸ್ ಮಾಡಿದಾಗ ಸ್ಟ್ಯಾಂಡರ್ಡ್ ಯೂನಿಟನ್ನು ಯೂಸ್ ಮಾಡಿದಾಗ ಮಾತ್ರ ಮೆಜರ್ಮೆಂಟ್ಗೆ. ದ ಫೋರ್ತ್ ಕ್ವಶನ್, ವಾಟ್ ಟೈಪ್ ಆಫ್ ಮೋಷನ್ ಡಸ್ ಅ ಪೆಂಡುಲಮ್ ಎಕ್ಸಿಬಿಟ್? ಅ ಪೆಂಡುಲಮ್ ಎಕ್ಸಿಬಿಟ್ಸ್ ಆಸಿಲೇಟರಿ ಮೋಷನ್ ಮೂವಿಂಗ್ ಬ್ಯಾಕ್ ಆ್ಯಂಡ್ ಫೋರ್ತ್ ಅರೌಂಡ್ ಅ ಫಿಕ್ಸ್ಡ್ ಪೊಸಿಷನ್. ಸೊ ಪೆಂಡುಲಮ್ ಯಾವ ರೀತಿ ಮೋಷನ್ನ ಎಕ್ಸಿಬಿಟ್ ಮಾಡ್ತೈತಪ್ಪ ಅಂದರೆ ಇಟ್ ಎಕ್ಸಿಬಿಟ್ಸ್ ಆಸಿಲೇಟರಿ ಮೋಷನ್. ಸೊ ಫಸ್ಟ್ಗೆ ಏನು ಮಾಡ್ತೈತಿ, ಮೂವಿಂಗ್ ಬ್ಯಾಕ್ ಮತ್ತು ಮೂವಿಂಗ್ ಫ್ರಂಟ್, ಇಲ್ಲಿಂದ ಬ್ಯಾಕ್ ಹೋಗಿ ಮತ್ತೆ ಇದು ಏನು ಮಾಡ್ತೀವಿ, ಮುಂದೆ ಬರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಆಸಿಲೇಟರಿ ಮೋಷನ್ ಅಂತೀವಿ. ಬಟ್ ಇಲ್ಲಿ ಏನಿರುತ್ತೆ, ಒಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ, ಪೊಸಿಷನ್ ಇರುತ್ತೆ. The another one, next question number 5. How can you measure the thickness of a single page in a book? ಒಂದು ಬುಕ್ಕಲ್ಲಿ ಇರ್ತಕ್ಕಂಥ ಸಿಂಗಲ್ ಪೇಜ್ನ ಯಾವ ರೀತಿ ಮೆಜರ್ ಮಾಡ್ತೀವಿ? ಎಸ್, ದ ಕರೆಕ್ಟ್ ಆನ್ಸರ್ ಈಸ್ to measure the thickness of a single page, you can measure the thickness of a stack of pages. Count the number of pages and then divide the total thickness by the number of pages. ಸೊ ಫಸ್ಟ್ ಏನು ಮಾಡಬೇಕು, ನಾವು ಎಷ್ಟು ಪೇಜಸ್ ಇದೆ ಅಂತಂದೇಳಿ ಕೌಂಟ್ ಮಾಡಿಕೊಂಡು ಒಂದು ಪೇಜಿನ ನಾವು ಥಿಕ್ನೆಸ್ನ ಕಂಡು ಹಿಡಿದ್ರೆ ಸಾಕು. ಅದನ್ನು ಡಿವೈಡ್ ಮಾಡಿದ್ವಿ ಅಂದರೆ ಟೋಟಲ್ ನಂಬರ್ ಆಫ್ ಪೇಜಿಂದ ನಮಗೆ ಒಂದು ಸಿಂಗಲ್ ಪೇಜಿನ ಥಿಕ್ನೆಸ್ಸು ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ದ ಕ್ವಶನ್ ನಂಬರ್ 6, ವಾಟ್ ಈಸ್ ಅ ರೆಫರೆನ್ಸ್ ಪಾಯಿಂಟ್ ಇನ್ ದ ಕಾಂಟೆಕ್ಸ್ಟ್ ಮೋಷನ್? ಕಾಂಟೆಕ್ಸ್ಟ್ ಮೋಷನಲ್ಲಿ ಯಾವುದು ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ? ಅ ರೆಫರೆನ್ಸ್ ಪಾಯಿಂಟ್ ಈಸ್ ಅ ಫಿಕ್ಸ್ಡ್ ಪಾಯಿಂಟ್ ಯೂಸ್ ಟು ಡಿಟರ್ಮೈನ್ ದ ಪೊಸಿಷನ್ ಆರ್ ಮೂಮೆಂಟ್ ಆಫ್ ಆನ್ ಆಬ್ಜೆಕ್ಟ್. ದ ಸೆವೆಂತ್ ಕ್ವಶನ್, ವಾಟ್ ಈಸ್ ಲೀನಿಯರ್ ಮೋಷನ್? ಲೀನಿಯರ್ ಮೋಷನ್ ಅಂದ್ರೇನು? ದ ಆನ್ಸರ್, ಲೀನಿಯರ್ ಮೋಷನ್ ಈಸ್ ವೆನ್ ಆ್ಯನ್ ಆಬ್ಜೆಕ್ಟ್ ಮೂವ್ಸ್ ಇನ್ ಅ ಸ್ಟ್ರೈಟ್ ಲೈನ್. ಒಂದು ಆಬ್ಜೆಕ್ಟು ಈ ರೀತಿಯಾಗಿ ಸ್ಟ್ರೈಟಾಗಿ ಮೂವ್ ಆಗೋದನ್ನು ನಾವೇನಂತ ಕರಿತೀವಿ, ಲೀನಿಯರ್ ಮೋಷನ್ ಅಂತಂದು ಹೇಳಿ ಕರಿತೀವಿ. ದ ನೆಕ್ಸ್ಟ್ ಕ್ವಶನ್ ನಂಬರ್ 8, ವೈ ಶುಡ್ ಸ್ಕೇಲ್ಸ್ ಬಿ ಪ್ಲೇಸ್ಡ್ ಕರೆಕ್ಟ್ಲಿ ವೆನ್ ಮೆಜರಿಂಗ್ ಲೆಂತ್? Why should scales
ಬಿ ಪ್ಲೇಸ್ಡ್ ಕರೆಕ್ಟ್ಲಿ ವೆನ್ ಮೆಜರಿಂಗ್ ಲೆಂತ್. ಯಾಕೆ ನಾವು ಸ್ಕೇಲ್ನ ಕರೆಕ್ಟ್ ಪ್ಲೇಸಲ್ಲಿ ಇಡಬೇಕು ಅಂದರೆ ದ ಕರೆಕ್ಟ್ ಆನ್ಸರ್ ಸ್ಕೇಲ್ಸ್ ಶುಡ್ ಬಿ ಪ್ಲೇಸ್ಡ್ ಕರೆಕ್ಟ್ಲಿ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಬ್ಜೆಕ್ಟ್ ಅಲಾಂಗ್ ಇಟ್ಸ್ ಲೆಂತ್ ಟು ಎನ್ಶ್ಯೂರ್ ಅಕ್ಯುರೇಟ್ ಮೆಜರ್ಮೆಂಟ್. ಸೊ ಅಕ್ಯುರೇಟ್ ಆಗಿರ್ತಕ್ಕಂಥ ಮೆಜರ್ಮೆಂಟನ್ನು ನಾವು ಮಾಡಬೇಕು ಅಂದರೆ ನಾವು ಸ್ಕೇಲನ್ನು ಆ್ಯಸ್ ಯೂಶ್ವಲ್ ಆಗಿ ಕರೆಕ್ಟ್ ಪೊಸಿಷನ್ನಲ್ಲೇ ಇಡಬೇಕು. ದ ನೆಕ್ಸ್ಟ್ ಕ್ವಶನ್, ಹೌ ಮೆನಿ millimeters are there in a centimeter? As you know, the correct answer is 10 millimeters. 1 centimeterally 10 millimeters ಇರುತ್ತೆ. ಸೊ 1 centimeter is equal to 10 millimeter. You should remember this one for multiple choice question or any. Okay.